ಎಸ್, ನಮ್ಮ ಜೊತೆಗೆ ಈಗ ಕ್ರಷರ್ ಮಾಲಕ ರಕ್ಷಣ್ ಮೆಂಡನ್ ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದೆ. ಸರ್ ನಮಸ್ತೆ. ನಮಸ್ತೆ. ಹೇಳಿ ಸರ್, ಈಗ 12 ಕೌಲ್ನಲ್ಲಿ ತುಂಬಾ ಸಮಸ್ಯೆಗಳು ಆಗ್ತಾ ಇದೆ. ಗಣಿಗಾರಿಕೆಗೆ ಹೋಗುವಂತ ವಾಹನಗಳಿಂದನೇ ಅಲ್ಲಿ ಸಮಸ್ಯೆಗಳು ಆಗ್ತಾ ಇರುವಂತದ್ದು, ಘನ ವಾಹನಗಳಿಂದ ಅಂತ ಹೇಳಿ. ಯಾವ ರೀತಿಯ ಪರಿಹಾರವನ್ನ ಮಾಡಿಕೊಡ್ತೀರಿ ಸರ್ ಅಲ್ಲಿ ಆ ಗ್ರಾಮಸ್ಥರಿಗೆ? ಈಗ ಇವತ್ತು ಆಲ್ರೆಡಿ ಅವ್ರು ಮೊನ್ನೆ ಆಗಿದೆ, ಲಾಸ್ಟ್ ವೀಕ್ ಅಲ್ಲಿ ಒಮ್ಮೆ ಈ ಪ್ರಾಬ್ಲಮ್ ಉಂಟು ಅಂತ ಬಂದಿದ್ದಾರೆ, ಆಯ್ತಾ. ಸೊ ಅದಕ್ಕೆ ಬೇಕಾಗಿ ಇಮಿಡಿಯೇಟ್ ಆಗಿ ಅದಕ್ಕೆ ನಾನು ಕೆಲವು ವಿಡಿಯೋಸ್ ಕಳಿಸಿದ್ದೇನೆ. ನನ್ನ ಕಡೆಯಿಂದ ಆದ ಆಲ್ಮೋಸ್ಟ್ 10-15 ಲೋಡ್ನಷ್ಟು GSP ಮೆಟೀರಿಯಲ್ ಗಳನ್ನ ಹಾಕಿ ನಮ್ಮ ಮಿಷಿನ್ ಅಲ್ಲಿ ಲೆವೆಲ್ ಮಾಡಿ ಕೊಟ್ಟಿದ್ದೇನೆ ನಾನು. ಓಕೆ, ಮತ್ತೆ ಪುನಃ ಈಗ ಇವತ್ತು ಸಹ ಬಂದಿದ್ದಾರೆ, ಅದು ಹಾಕಿದ್ದು ಇನ್ನು ಸ್ವಲ್ಪ ಸರಿ ಮಾಡ್ಬೇಕು, ಈಗ ಅಷ್ಟು ಇದಿಲ್ಲ ಅಂತ. ಸೊ ಅದಕ್ಕೆ ಬೇಕಾದ ನಾನೊಂದು ಪ್ರಾಪರ್ ಆಗಿ ಈಗ ಒಂದು ರೋಡ್ ಹೈವೇ ಅಲ್ಲಿ ಹೇಗೆ ಒಂದು ಬಾಕ್ಸ್ ತರ ಮಾಡ್ಬಿಟ್ಟು GSP ಎಲ್ಲ ಹಾಕಿ ರೋಲರ್ ಹಾಕಿ ಕೊಟ್ಬಿಟ್ಟು ಫರ್ದರ್ ಇನ್ನೇನಾದ್ರೂ ಗುಂಡಿ ಇದೇನಾದ್ರೂ ಆದ್ರೆ ಅದನ್ನು ಸಹ ನಾನು ಮೇಂಟೈನ್ ಮಾಡ್ತೇನೆ ಅಂತ ಹೇಳಿ ಬಂದಿದ್ದೇವೆ. ಸೊ ಈಗ ಇದ್ರ ಬಗ್ಗೆ ತಾವು ಸ್ವಲ್ಪ ಈಗ ನ್ಯೂಸ್ ಅಲ್ಲೆಲ್ಲ ಮಾಡ್ತಾ ಇದ್ರ ಬ್ಯಾಕ್ ಗ್ರೌಂಡ್ ಸಹ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನೀವು. ಓಕೆ, ಸೊ ಬೇಸಿಕಲಿ ಈಗ ಅವ್ರು ಹೇಳ್ತಿರೋ ರಸ್ತೆ ಖಂಡಿತವಾಗ್ಲೂ ಹಾಳಾಗಿದೆ, ಜನರಿಗೆ ಸಮಸ್ಯೆ ಆಗ್ತಾ ಇದೆ, ಅದ್ರಲ್ಲಿ ಏನು ಒಂದು ಚೂಟ ಸಂಶಯ ಇಲ್ಲ. ಆದ್ರೆ ಈ ರಸ್ತೆ ನೋಡಿ ಆಗಿರೋದು ಇಟ್ ಇಸ್ ಮೋರ್ ದನ್ 10 years ಆಗಿದೆ. ಓಕೆ, ಸೊ ಯಾವುದೇ ಒಂದು ರಸ್ತೆ, ಪಂಚಾಯತಿಯ ರಸ್ತೆ 10 ವರ್ಷ ಕಾಲದಲ್ಲಿ ಮೇಂಟೆನೆನ್ಸ್ ಇಲ್ಲದಿದ್ರೆ ಖಂಡಿತವಾಗ್ಲೂ ಹೋಗ್ತದೆ, ಆಯ್ತಾ. ಬಟ್ ನಾವು ಪ್ರೋಆಕ್ಟಿವ್ ಆಗಿ ನಮ್ಮ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಪ್ರತಿ ಒಂದು ಸಂಡೇಸ್ ಎಲ್ಲ ಎಲ್ಲಿ ಗುಂಡಿ ಆಗಿದೆ ಅಲ್ಲಿ ಎಲ್ಲ ನಾವು ಫಿಲ್ ಮಾಡ್ಬಿಟ್ಟು ನಮ್ಮ ಕಡೆಯಿಂದ ಮಾಡ್ತಾ ಬಂದಿದ್ದೇವೆ. ಸೊ ಅಟ್ಲೀಸ್ಟ್ ಇಲ್ಲಿ ಹೋಗುವಂತ ರಸ್ತೆ ಇದೆ. ಇವತ್ತು ನಿಮ್ಮ ಇವ್ರು ಬಂದಿದ್ರು, ಅವ್ರು ನೋಡಿದ್ರು ಕೂಡ ಅಟ್ಲೀಸ್ಟ್ ಮೊಬೈಲ್ ಆಗಿ ಹೋಗುವಂತದ್ದಿದೆ. ಇಲ್ಲದಿದ್ರೆ ಗುಂಡಿಯಲ್ಲಿ ಇದರಲ್ಲಿ ಓಡಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಆಯ್ತಾ. ಸೊ ದಿಸ್ ಇಸ್ ಬೀನ್ ಮೋರ್ ದನ್ 10 years ಇಸ್ ವಾಟ್ ಐ ಆಮ್ ಸೇಯಿಂಗ್. ರಸ್ತೆ ಆಗ್ಲಿಲ್ಲ, ನಾವು ಸತತವಾಗಿ ಫಾಲೋ ಅಪ್ ಮಾಡ್ತಾ ಇದ್ದೇವೆ ಗವರ್ಮೆಂಟ್ ಇಂದ, ಶಾಸಕರಿಂದ, ಎಲ್ಲ ಕಡೆಯಿಂದ. ಟು ಎನ್ ಎಕ್ಸ್ಟೆಂಟ್ ಐ ಆಲ್ಸೋ ಕಮಿಟೆಡ್ ದಟ್ ಆ ರಸ್ತೆಗೆ ಬೇಕಾಗುವಂತ ಮೆಟೀರಿಯಲ್, ಜಲ್ಲಿ ಮೆಟೀರಿಯಲ್, ಲಾಸ್ಟ್ ಟೈಮ್ ಒಮ್ಮೆ ಎಸ್ಟಿಮೇಟ್ ಮಾಡಿದಾಗ ಅವ್ರು ಹೇಳಿದ 40-50 ಲಕ್ಷದಷ್ಟು ವ್ಯಾಲ್ಯೂನ ಮೆಟೀರಿಯಲ್ ಬೇಕಾಗ್ತದೆ ಅಂತ. ಅದನ್ನು ಸಹ ನಾನು ನನ್ನ ಎಂಡಿಂದ ಕೊಡ್ತೇನೆ ಅಂತ ಒಪ್ಕೊಂಡಿದ್ದೇನೆ ಟು ಮೇಕ್ ದ ರೋಡ್ ಪ್ರಾಪರ್. ಬಟ್ ಅದಾದ ನಂತರ ಟೋಟಲ್ ಕಾಸ್ಟ್ ವಿಲ್ ಬಿ ಅಡಿಷನಲ್ ಟು ದಟ್. ಈಗ ಅದಕ್ಕೆ ಟಾರ್ ಹಾಕ್ಬೇಕು, ಅದೆಲ್ಲ ಇಟ್ ಮೈಟ್ ಗೋ ಅಪ್ ಟು 1 ಕೋಟಿ 1.25 ಕೋಟಿವರೆಗೆ ಹೋಗ್ತದೆ. ಸೊ ನಾನು ಗವರ್ಮೆಂಟ್ ಅಥವಾ ಶಾಸಕರಿಂದ ಎಲ್ಲ ಅದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ದಟ್ ಆ ಪಾರ್ಟ್ ಅನ್ನಾದ್ರೂ ನೀವು ಇದು ಮಾಡಿ, ಜಲ್ಲಿಯ ಪಾರ್ಟ್ ಅನ್ನ ನಾನು ತಗೊಳ್ತೇನೆ. ಸೊ ಆಸ್ ಇಟ್ ಇಸ್ ಕಲೆಕ್ಟಿವ್ ಆಗಿ ಎಲ್ರಿಗೂ, ಜನರಿಗೂ ಒಳ್ಳೇದಾಗ್ತದೆ. ಈಗ ನಾನೊಂದು ಉದ್ಯಮ ಮಾಡುವನು, ಇಷ್ಟೆಲ್ಲ ಖರ್ಚು ಮಾಡ್ಬಿಟ್ಟು ಜನರಿಗಿಂತ ಜಾಸ್ತಿ ಕಷ್ಟ ನನಗೆ ಆಗ್ತಾ ಉಂಟು ಅಂತ. ಅಲ್ಲಿ 10 wheeler ಹೋಗ್ಬಾರ್ದು ಅಂತ ಹೇಳಿದ್ದಾರೆ, ನಾನು ಯಾವುದೇ ಒಂದು ಶಬ್ದ ಹೇಳದೆ ಒಂದೇ ಒಂದು ಗಾಡಿ ತಗೊಳ್ತಿಲ್ಲ. ಸೊ ಬೇಸಿಕಲಿ ಐ ಆಮ್ ಸಫರಿಂಗ್. ನಂದು 10 wheeler ಹೋಗದೆ, ಇದು ಹೋಗದೆ ಇಲ್ಲ, ವೆಹಿಕಲ್ ಹೋಗದೆ ನಮ್ಗೆ ಸಫರ್ ಆಗ್ತಾ ಇದೆ. ನಾವು ಹಣವನ್ನ ಹಾಕಿ ಅದನ್ನ ತೆಗಿಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಬೇಸರ ಕೂಡ ಇರುತ್ತೆ ರಕ್ಷಣಾ ಅವರಲ್ಲ. ಖಂಡಿತ ನೋಡಿ, ನಾನೀಗ ಒಂದು ನಿಮ್ಗೆ ಸ್ಟಾಟಿಸ್ಟಿಕ್ಸ್ ಕೊಡುದಾದ್ರೆ, ನಾವು ರಾಯಲ್ಟಿ ಕಟ್ತೇವೆ, ಆಯ್ತಾ. ಎವ್ರಿ ಟನ್ನಿಗೆ 80 ರೂಪಾಯಿ ಅಷ್ಟು ರಾಯಲ್ಟಿ ಕಟ್ತೇವೆ. ಓಕೆ, ಅದಾದ ನಂತರ ಒಂದು ಆಲ್ಮೋಸ್ಟ್ 24 rupees ಅಂದ್ರೆ 30%, ನಂದು ಪಟ್ಟ ಲ್ಯಾಂಡ್ ಇರೋದ್ರಿಂದ 30%, 24 rupees ಪರ್ ಟನ್ DMF ಅಂತ, ಡಿಸ್ಟ್ರಿಕ್ಟ್ ಮಾನಿಟರಿ ಫಂಡ್ ಅಂತ ಹೇಳ್ತೇವೆ ನಾವು. ಅದ್ರ ಉದ್ದೇಶ ಏನಂತ ಹೇಳಿದ್ರೆ, ಯಾವುದೇ ಗಣಿಬಾಧ್ಯ ಪ್ರದೇಶ ಇರ್ತದೆ ಅಲ್ಲಿ ಡೆವಲಪ್ಮೆಂಟ್ ಗೆ ಬೇಕಾಗಿ ಗವರ್ಮೆಂಟ್ ಕಲೆಕ್ಟ್ ಮಾಡ್ತಾ ಇರೋದು. ಸೊ ಈ ಫಂಡ್ಸ್ ಸಹ ಈಗ ನಾನು ಲಾಸ್ಟ್ ಒಂದು 6 to 7 years ಮಾಡಿದ್ರಿಂದ ಅದನ್ನು ಕಟ್ತಾನೆ ಬಂದಿದ್ದೇವೆ. ಬಟ್ ಆ ಫಂಡ್ಸ್ ಸಹ ಇಲ್ಲಿಗೆ ಬರ್ತಾ ಇಲ್ಲ. ಅದು ಬಂದ್ರೆ ಅಟ್ ಲೀಸ್ಟ್ ಲೋಕಲ್ ಆಗಿ ಮಾಡ್ಬೋದು. ಪ್ಲಸ್ ಎಲೆಕ್ಟ್ರಿಸಿಟಿ ಬಿಲ್ ನಾವು 2-2.5 ಲಕ್ಷ ಅಷ್ಟು ತಿಂಗಳಿಗೆ ಕಟ್ತೇವೆ. ಸೊ ಟೋಟಲಿ ನೋಡಿದ್ರೆ ವರ್ಷಕ್ಕೆ ನಾವು ಒಂದು 1.25 ಕೋಟಿ ಅಷ್ಟು ರೆವೆನ್ಯೂ ಗವರ್ಮೆಂಟ್ ಗೆ ಮಾಡ್ತಾ ಇದ್ದೇವೆ. ಓಕೆ, ಸೊ ಇದು ಎಲ್ಲಾ ಹೊರೆಯನ್ನು ನಮ್ಮ ತಲೆ ಮೇಲೆ ಹಾಕ್ಬಿಟ್ಟು ನೀವು ರೋಡ್ ಮಾಡಿ, ನೀವು ಟಾರ್ ಹಾಕಿ, ನಿಮ್ಮ ಗಾಡಿ ಹೋಗ್ತದೆ ಅಂತ ಹೇಳಿದ್ರೆ ಅದು ಎಷ್ಟು ಸರಿ ಅಂತ ನಮ್ಗೆ ಅರ್ಥ ಆಗುದಿಲ್ಲ. ಅಂದ್ರೆ ತಾವು ಅಲ್ಲಿರುವಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಬದ್ಧರಾಗಿದ್ದೀರಿ, ಖಂಡಿತವಾಗ್ಲೂ. ಅದು ಈಗದ ವಿಷಯ ಅಲ್ಲ. ಗ್ರಾಮ ಪಂಚಾಯತ್ ಕೂಡ ಸ್ವಲ್ಪ ಕೈಯನ್ನು ಜೋಡಿಸಬೇಕಾಗುತ್ತೆ. ಸರ್ಕಾರ ಗ್ರಾಮ ಪಂಚಾಯತಿ ಅವರು ಕೂಡ ಇದ್ದಾರೆ, ಅವರು ಕೂಡ ಒಪ್ಕೊಂಡಿದ್ದಾರೆ. ಬಟ್ ಅವರ ಕೈ ಕೂಡ ಕಟ್ಟಾಗಿದೆ. ಬೇಸಿಕಲಿ ದೇರ್ ಆರ್ ನೋ ಫಂಡ್ಸ್. ಅಂದ್ರೆ ಬರುವಂತ ಕಡೆಯಿಂದ ಬರ್ತಾ ಇಲ್ಲ, ಆಗುವಂತ ಕೆಲಸಗಳು ಆಗ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಎಲ್ರದ್ದು ಕೂಗು ಒಂದೇ. ಈಗ ನಾವು ಶಾಸಕರ ಹತ್ರ ಹೋಗ್ಲಿ, ಅಲ್ಲ ಸರ್ಕಾರದಿಂದ ಹೋಗ್ಲಿ, ಎಲ್ರು ಹೋಗಿದ್ರೆ ನಮ್ಮ ಹತ್ರ ಫಂಡ್ಸ್ ಇಲ್ಲ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ. ಸೊ ಹಾಗೆ ಅಂತ ಹೇಳ್ಬಿಟ್ಟು ಎಲ್ಲ ಹೊರೆ ನನ್ ಮೇಲೆ ಹಾಕಿದ್ರೆ ನನಗೆ ಮಾಡ್ಲಿಕ್ಕೆ ಆಗುದಿಲ್ಲ. ನಾವಲ್ಲಿ ಒಂದು ಉದ್ಯಮ, ಎಲ್ಲರ ಜವಾಬ್ದಾರಿ ಕೂಡ ಬೇಕಾಗುತ್ತೆ. ಜೊತೆಗೆ ತಾವುಗಳು ಕೂಡ ಬಹಳಷ್ಟು ಬಂಡವಾಳವನ್ನ ಹಾಕ್ತೀರಿ. ಆ ಬಂಡವಾಳವನ್ನ ತೆಗಿಲಿಕ್ಕೆ ಆಗುದಿಲ್ಲ ಅನ್ನೋ ಸಂದರ್ಭ ಇದೆಯಲ್ಲ, ಅದು ತುಂಬಾ ನೋವಾಗುತ್ತೆ. ಜೊತೆಗೆ ಕಾರ್ಮಿಕರು ಇರ್ತಾರೆ, ಅವರಿಗೂ ಕೂಡ ತಾವು ಸಂಬಳವನ್ನ ಕೊಡ್ಬೇಕಾಗುತ್ತಲ್ಲ. ಎಲ್ರಿಗೂ ನನ್ನಲ್ಲಿ ಆಲ್ಮೋಸ್ಟ್ ಒಂದು 20-25 ಜನ ಕಾರ್ಮಿಕರಿದ್ದಾರೆ. ಅವರಿಗೆಲ್ಲ ESI PF ಎಲ್ಲ ಮಾಡಿ ಕೊಡ್ತೇವೆ ನಾವು. ನಮ್ಮ ಕೆಲಸ ಆಗದೆ ಇರ್ಲಿ, ಅವರ ಫ್ಯಾಮಿಲೀಸ್, ಅವರನ್ನು ನಾವು ಯಾವತ್ತೂ ಸಫರ್ ಮಾಡ್ಲಿಕ್ಕೆ ಬಿಡುದಿಲ್ಲ. ಖಂಡಿತ ರಕ್ಷಣಾ ಅವರೇ, ಯಾಕಂತ ಹೇಳಿದ್ರೆ ನಿಜವಾಗ್ಲೂ ಒಬ್ಬ ಓನರ್ ಆಗಿ ಎಷ್ಟು ಸಮಸ್ಯೆಯನ್ನ ಫೇಸ್ ಮಾಡ್ತಾನೆ ಅಂತ ಹೇಳಿ ಖಂಡಿತ ಗೊತ್ತಾಗುತ್ತೆ. ಜೊತೆಗೆ ಪ್ರಮುಖವಾಗಿ ಈ ಊರಿನ ಸಮಸ್ಯೆಯನ್ನ ಪರಿಹಾರ ಮಾಡುವ ನಿಟ್ಟಿನಲ್ಲಿ ತಾವು ಕೂಡ ಕೈ ಜೋಡಿಸಿ, ಜೊತೆಗೆ ಗ್ರಾಮಸ್ಥರಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಎಲ್ಲರೂ ಕೂಡ ಕೈ ಜೋಡಿಸೋ ಸಂದರ್ಭ ಈ ಒಂದು ಸಮಸ್ಯೆ ಪರಿಹಾರ ಆಗೋದಕ್ಕೆ ಸಾಧ್ಯ ಆಗುತ್ತೆ ರಕ್ಷಣಾ ಅವರೇ.
ಹೌದು ಹೌದು, ನಾನು ಸಹ ಐ ಡೋಂಟ್ ಬ್ಲೇಮ್ ದ ಪೀಪಲ್ ಔಟ್ ದೇರ್. ಸತ್ಯ. ಇದು ನಾನು ಮೊನ್ನೆ ಪಂಚಾಯತಿಯಲ್ಲಿ ಸಹ ಹೇಳಿದ್ದೇನೆ, ನಾನು ಒಂದು ಕ್ರಷರ್ ಇಂದ ಅಲ್ಲ, ನಾನು ಜನರ ಪರವಾಗಿಯೇ ಬರುವುದು. ಯಾಕಂದ್ರೆ ಸಮಸ್ಯೆ ಇದೆ ಅಲ್ಲಿ, ರೋಡ್ ಆಗ್ಲಿಲ್ಲ ಅಂತ. ಹಾಗಂತ ಹೇಳ್ಬಿಟ್ಟು ಯಾವ್ದು ಹೇಗೆ ಕಲೆಕ್ಟಿವ್ ಆಗಿ ಮಾಡ್ಬಿಟ್ಟು ನಾನು ನನ್ನ ಪಾರ್ಟ್ ಆಫ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿಕ್ಕೆ ರೆಡಿ ಇದ್ದೇನೆ. ಅದನ್ನ ಮಾಡ್ಬಿಟ್ಟು ಮತ್ತೆ ಕಲೆಕ್ಟಿವ್ ನೀವು ಮತ್ತೆ ನಿಮ್ಮ ಸರ್ಕಾರದಿಂದ ಮಾಡ್ಬಿಟ್ಟು ಮಾಡುವ ಜೊತೆಯಲ್ಲಿ ಎಲ್ರಿಗೂ ಒಳ್ಳೇದಾಗ್ತದೆ. ಸೊ ಹಾಗೆ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ, ಪಂಚಾಯತಿಯಲ್ಲಿ ಸಹ ಮಾಡಿದ್ದೇನೆ, ಶಾಸಕರ ಹತ್ರನೂ ಮಾಡ್ಕೊಂಡಿದ್ದೇನೆ. ಓಕೆ ರಕ್ಷಣ್ ಅವರು, ಈಗ ಪ್ರಮುಖವಾಗಿ ಊರವರು ಏನು ಮನವಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಗಣಿಗಾರಿಕೆಯಿಂದನೇ ಈ ರಸ್ತೆ ಸಮಸ್ಯೆ ಆಗಿದೆ ನಮ್ಗೆ ಅಂತ ಹೇಳ್ತಾರೆ. ಇದಕ್ಕೆ ಏನು ತಾವು ರಿಯಾಕ್ಟ್ ಮಾಡ್ತೀರಿ? ನೋಡಿ, ಒಂದು ಗಣಿಗಾರಿಕೆ ಅಂತ ಹೇಳಿದ್ರೆ ಗಾಡಿ ವೆಹಿಕಲ್ ಮೂವ್ಮೆಂಟ್ ಆಗೇ ಆಗ್ತದೆ, ಅದನ್ನ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಓಕೆ, ಸೊ ನಮ್ಮಲ್ಲಿಗೆ ಬರುವ ನಾನು ಪ್ರತಿಯೊಂದು ಕಳಿಸುವ ಮೆಟೀರಿಯಲ್ಗೂ ಪರ್ಮಿಟ್ ಕಟ್ಟಿಬಿಟ್ಟು ರಾಜ್ಯ ಸರ್ಕಾರಕ್ಕೆ ರಾಜಸ್ವ ಕಟ್ಬಿಟ್ಟು ಮಾಡ್ತೇನೆ. ನಮ್ಮಲ್ಲಿ ಬರುವ ಗಾಡಿಗಳು ಪ್ರತಿಯೊಂದು ಗಾಡಿ ನಿಮ್ಗೆ ಗೊತ್ತುಂಟು, ರೋಡ್ ಟ್ಯಾಕ್ಸ್ ಕಟ್ಟದೆ ಕೆಳಗೆ ರೋಡ್ಗೆ ಬರ್ಲಿಕ್ಕೆ ಆಗುದಿಲ್ಲ. ಪ್ಲಸ್ ಈ DMF ಎಲ್ಲ ಕಟ್ತೇವೆ. ಸೊ ನಾವೀಗ ಒಂದು ಗಣಿಗಾರಿಕೆಗೆ ಪರ್ಮಿಷನ್ ತಗೊಂಡು ಮಾಡುವಾಗ ಇಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗವರ್ಮೆಂಟ್ ಅಲ್ವಾ. ರೋಡ್ ಈಗ ಯಾವುದೇ ಒಂದು ರೋಡ್ ಹೈವೇ ಅಲ್ಲಿ ನಾಳೆ ನೀವು ಬಂದ್ಬಿಟ್ಟು ಗಾಡಿ ಹೋಗ್ತಾ ಇದೆ ಹೋಗ್ಬೇಡಿ ಅಂತ ನಿಲ್ಲಿಸ್ಲಿಕ್ಕೆ ಆಗ್ತದಾ? ಖಂಡಿತ. ಈಗ ನಾವು ಏನು ಕಟ್ಟದೆ ಎಲ್ಲ ಇಲ್ಲಿಗಲ್ ಮಾಡ್ಬಿಟ್ಟು ಇದು ಮಾಡುದಾದ್ರೆ ಸರಿ, ನಾವೊಂದು ಅಷ್ಟು ಆರಂಭವಾಗಿ ಒಂದು ಯಾವುದೇ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ, ಎಲ್ಲ ಪರ್ಮಿಷನ್ಗಳು ಬೇಕೇ ರಕ್ಷಣ್ ಅವರೇ. ಇಲ್ಲ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಕ್ರಷರ್ ಅನ್ನ ನಡೆಯೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲಿಲ್ಲ. ನೋಡಿ, ನಾವು ಬೈ ಫ್ಯಾಮಿಲಿ ವಿ ಆರ್ ಮೈನಿಂಗ್ ಇಂಜಿನಿಯರ್ಸ್. ನನ್ನ ತಂದೆ ಸಹ ಮೈನಿಂಗ್ ಇಂಜಿನಿಯರ್, ಮೋರ್ ದನ್ 50 years ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಾವು ಮಾಡುವಾಗ ಯಾವುದೇ ರೀತಿ ಎಲ್ಲ ವಾಟ್ ಎವರ್ ದ ಬೆಸ್ಟ್ ಪಾಸಿಬಲ್ ಮೆಜರ್ಸ್ ಬೇಕು ತಗೊಂಡ್ಬಿಟ್ಟು ಎಲ್ಲ ಲೀಗಲ್ ಪರ್ಮಿಷನ್ಸ್ ತಗೊಂಡ್ಬಿಟ್ಟು ಮಾಡುದು. ಜನಗಳ ಸಮಸ್ಯೆ ರೋಡ್ ಹಾಳಾಗಿದೆ, ಗಾಡಿ ಹೋಗ್ಬಿಟ್ಟು ಹಾಳಾಗಿದೆ, ಕರೆಕ್ಟ್ ಆಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ಈ ರೋಡ್ ಆಗದೆ 10 ವರ್ಷ ಆಯ್ತು, ಮೋರ್ ದನ್ 10-12 years ಆಯ್ತು ರೋಡ್. ನಾನು ಶುರು ಮಾಡುವ ಮುಂಚೆಯಿಂದ ಇದ್ದ ರೋಡ್ ಅದು, ಗೊತ್ತಾಯ್ತಲ್ಲ. ಇವತ್ತು ನೀವು ಸ್ಟಾಟ್ಸ್ ತೆಗೆದು ನೋಡಿ, ಇವತ್ತವರೆಗೆ ಕೆಲಸ ಆಗ್ಲಿಲ್ಲ ರೋಡ್ ಅಲ್ಲಿ. ಮತ್ತೆ ಎಷ್ಟು ಸಮಯ ಒಂದು ಏನು ಗಾಡಿ ಹೋಗದಿರೋ ರೋಡೇ ಹೋಗ್ತದೆ. ಅದಕ್ಕಿಂತ ಮುಂಚೆ ಅಲ್ಲಿ ಹೆವಿ ಈಗ ಹೈಡಲ್ ಪ್ಲಾಂಟ್ ಇದೆ, ಅದಕ್ಕೆ ಹೋಗ್ತಾ ಇದ್ದ ವೆಹಿಕಲ್ಸ್ ಹೋಗ್ತಾ ಇತ್ತು, ಎಲ್ಲ ಹೋಗ್ತಾ ಇತ್ತು. ಈಗ ಆ ರೋಡ್ ಅಷ್ಟಾದ್ರೂ ಇದೆ, ಯಾಕಂದ್ರೆ ನಾವು ಎವ್ರಿ ವೀಕ್ ಅಲ್ಲಿ ಸಂಡೇ ಸಹ ನಮ್ಗೆ ಫ್ರೀ ಇದ್ದಾಗ ಅದನ್ನ ಒಂದ್ ಸ್ವಲ್ಪ ಪ್ಯಾಚ್ ಮಾಡ್ಬಿಟ್ಟು ಮೇಂಟೈನ್ ಮಾಡ್ತಾ ಇದ್ದೇವೆ. ಸೊ ಅದರಿಂದ ಆಗ್ಬಿಟ್ಟು ಇಟ್ ಇಸ್ ಅಟ್ ಲೀಸ್ಟ್ ಸಸ್ಟೈನ್ ಆಗ್ತಾ ಇದೆ, ಇಲ್ಲದಿದ್ರೆ ರೋಡೇ ಇರ್ತಿರ್ಲಿಲ್ಲ. ಈಗ ಪಂಚಾಯತ್ಗಳು ಕೂಡ, ಜೊತೆಗೆ ಸರ್ಕಾರ ಎಲ್ಲರೂ ಕೂಡ ಜವಾಬ್ದಾರಿ ಇದೆ. ಖಂಡಿತವಾಗ್ಲೂ ತಾವು ಕೂಡ ಆ ರಸ್ತೆಯನ್ನು ಸರಿ ಮಾಡುವಂತ ನಿಟ್ಟಿನಲ್ಲಿ ಕೈಯನ್ನ ಜೋಡಿಸಿ. ಮೇಜರ್ ನಾನು ಅಪ್ ಟು 50% ಆಗ್ತದೆ ನಾನು ಸೇಯಿಂಗ್ ಅಲ್ಲ, ಮೋರ್ ದನ್ 40 to 50 lakhs ಇಸ್ ನಾಟ್ ನನ್ಗೆ ಇಟ್ ಇಸ್ ದೊಡ್ಡ ಬರ್ಡನ್. ಬಟ್ ಜಸ್ಟ್ ಬಿಕಾಸ್ ಒಂದು ಊರಿನವರಿಗೂ ಹೆಲ್ಪ್ ಆಗ್ತದೆ, ಮತ್ತೆ ನಮ್ದೊಂದು ಉದ್ಯಮ ಇದೆ ಅನ್ನೋದು ಪಟ್ಟಕ್ಕೆ ಮಾಡ್ತೇವೆ. ಖಂಡಿತ ತಮ್ಮ ಮನಸ್ಥಿತಿ ಅರ್ಥ ಆಗುತ್ತೆ ರಕ್ಷಣ್ ಅವರು. ಯಾಕಂತ ಹೇಳಿದ್ರೆ ಒಂದು ಬಿಸ್ನೆಸ್ ಅನ್ನ ನಡೆಸಬೇಕು ಅಂತ ಹೇಳಿದ್ರೆ ತುಂಬಾ ಸುಲಭದ ಮಾತಲ್ಲ. ಸೊ ಆ ಬಿಸ್ನೆಸ್ ರನ್ ಆಗುವ ಸಂದರ್ಭದಲ್ಲಿ ಈ ರೀತಿಯ ಸಮಸ್ಯೆಗಳು ಆದ ಸಂದರ್ಭ, ಸೊ ಸಮಸ್ಯೆಗಳು ಪರಿಹಾರ ಆಗದಿರುವಂತಹ ಸಂದರ್ಭ ಇದೆಲ್ಲ ತುಂಬಾ ನೋವಾಗುತ್ತೆ. ಖಂಡಿತವಾಗ್ಲೂ ಆದಷ್ಟು ಬೇಗ ಸಮಸ್ಯೆ ಪರಿಹಾರ ಆಗಲಿ, ಜೊತೆಗೆ ತಮ್ಮ ಕಷ್ಟಗಳು, ಊರಿನವರ ಕಷ್ಟಗಳು ಕೂಡ ಬೇಗ ಪರಿಹಾರ ಆಗಲಿ ಅಂತೇಳಿ ಸೂಕ್ತ ವಾಹಿನಿ ಆಶಯವನ್ನು ವ್ಯಕ್ತಪಡಿಸುತ್ತೆ. ರಕ್ಷಣ್ ಅವರೇ, ಧನ್ಯವಾದಗಳು ಇಷ್ಟೊತ್ತು ಸೂಕ್ತ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.